ಸಿನಿಮಾದ ಮೇಲೆ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು. ಸಿನಿಮಾದಲ್ಲಿ ನಾವು ನೋಡೋದಾದ್ರೆ ಹುಡುಗಿಗಳ ಹೊಡೆದಾಟ, ಧ್ರುವ ಅವರ ನಟನೆ ಆಗಿರಬಹುದು, ಸಂಜು ಬಾಬಾ ಅವರ ಮಾಸ್ ಪರ್ಫಾರ್ಮೆನ್ಸ್ ಸಖತ್ ಕಿಕ್ ಕೊಡ್ತಾ ಇದೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಅವರ ಒಂದು ಮಾಸ್ ಡೈಲಾಗ್, ಕಂಪ್ಲೇಂಟ್ ಕೊಡಕ್ ಬಂದಿದ್ದೀನಿ ಸರ್. ರವಿಚಂದ್ರನ್ ಸರ್ನ ಈ ರೀತಿ ಲುಕ್ ಅಲ್ಲಿ ನಾವೆಲ್ಲರೂ ಕೂಡ ನೋಡಿರ್ಲಿಲ್ಲ. ಆದ್ಮೇಲೆ ಧ್ರುವ ಸರ್ಜಾ ಅವರು ಕೂಡ ಭರ್ಜರಿ ಕಮ್ ಬ್ಯಾಕ್ ಮಾಡುವಂತಹ ಲೆಕ್ಕಾಚಾರ ಎದ್ದು ಕಾಣ್ತಾ ಇದೆ. ಹಾಯ್ ಹಲೋ ನಮಸ್ಕಾರ, ನ್ಯಾಷನಲ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ಧ್ರುವ ಸರ್ಜಾ ಅವರ ಅಭಿಮಾನಿಗಳಿಗೆ ಒಂದೊಳ್ಳೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಬಹುನಿರೀಕ್ಷಿತ KD ಸಿನಿಮಾದ ಟೀಸರ್ ಲಾಂಚ್ ಆಗಿದೆ. ಅಂದ್ರೆ 5 ಭಾಷೆಯಲ್ಲಿ ಒಮ್ಮೆಲೆ ಸಿನಿಮಾ ತಂಡ ಈ ಒಂದು ಕಾರ್ಯಕ್ರಮವನ್ನ ಮುಂಬೈನಲ್ಲಿ ಹಮ್ಮಿಕೊಂಡಿತ್ತು. ನಂತರ ಬೆಂಗಳೂರಿನಲ್ಲಿಯೂ ಕೂಡ ಇದೇ ಜುಲೈ 12ಕ್ಕೆ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಕೂಡ ಇರುತ್ತೆ. KD ಸಿನಿಮಾದ ಮೇಲೆ ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಅವರ ಹಿಂದಿನ ಸಿನಿಮಾ ಮಾರ್ಟಿನ್ ಬಾಕ್ಸ್ ಆಫೀಸ್ನಲ್ಲಿ ಅಷ್ಟೇನು ಕಮಾಲ್ ಮಾಡಿಲ್ಲ. ಹಾಗಾಗಿ KD ಸಿನಿಮಾ ಯಾವ ರೀತಿ ಬರುತ್ತೆ, ಏನಾದರೂ ಅಪ್ಡೇಟ್ ಸಿಗಬಹುದಾ ಅಂತ ವೆಯ್ಟ್ ಮಾಡ್ತಾ ಇದ್ರು. ನಂತರ ಈ ಸಿನಿಮಾದಲ್ಲಿ ನಾವು ನೋಡೋದಾದ್ರೆ ಬಹುತಾರ ಬಳಗವೇ ಇರೋದ್ರಿಂದ ನಿರೀಕ್ಷೆ ಇನ್ನೂ ಕೂಡ ಅಭಿಮಾನಿಗಳಿಗೆ ದುಪ್ಪಟ್ಟು ಆಗ್ತಾನೆ ಕೂಡ ಹೋಗಿತ್ತು. ಶೂಟಿಂಗ್ ಸೆಟ್ನ ಒಂದಷ್ಟು ವಿಡಿಯೋಗಳು, ಗ್ಲಿಮ್ಸ್ಗಳು ಸಿನಿಮಾ ತಂಡ ಆಗಾಗ ಬಿಡ್ತಾ ಬಂದಿತ್ತು. ಸೊ ಬಹಳಷ್ಟು ದಿನಗಳ ಹಿಂದೆ ಹಂಚ್ಕೊಂಡಿತ್ತು. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು, ಏನಾದರೂ ಗುಡ್ ನ್ಯೂಸ್ ಆದಷ್ಟು ಬೇಗ ಸಿಗಬಹುದಾ ಅಂತ. ಹಾಗೆ ಆದಷ್ಟು ಬೇಗ ಗುಡ್ ನ್ಯೂಸ್ ಅನ್ನ ಸಿನಿಮಾ ತಂಡ ಈಗಾಗಲೇ ಟೀಸರ್ ಬಿಡೋ ಮೂಲಕ ಲೀಕ್ ಮಾಡಿರುವಂಥದ್ದು. ಹಾಗೇನೆ ಈ ಸಿನಿಮಾದ ಹೈಲೈಟ್ಸ್ ನೋಡೋದಾದ್ರೆ, ಟೀಸರ್ ನೋಡಿದವರಿಗೆ ಬಹುಶಃ ಗೊತ್ತಾಗಿರುತ್ತೆ. ಜೋರಾಗಿ ಮಳೆ ಬರ್ತಾ ಇರುತ್ತೆ. ಮಚ್ಚಿ ಇಟ್ಕೊಂಡು ಕಾಳಿ ಅಗ್ನಿಹೋತ್ರಿ ಅವರ ಆರ್ಭಟ ನೋಡ್ಬೋದು. 70ರ ಕಾಲಘಟ್ಟ ದಶಕ ಹೇಗಿತ್ತು, ರೌಡಿಗಳ ಹೊಡೆದಾಟ, ಇದು KD ಸಿನಿಮಾದ ಟೀಸರ್. ಇವಾಗ ಬಿಟ್ಟಿರುವಂತಹ ಟೀಸರ್ ಹೇಳ್ತಿರುವಂತಹ ಒಂದು ಸ್ಟೋರಿ, ಪುಟ್ಟ ಸ್ಟೋರಿ ಗ್ಲಿಮ್ಸ್ ಅನ್ನ ಸಿನಿಮಾ ತಂಡ ಹಂಚಿಕೊಂಡಿದೆ. ಅಂದ್ರೆ ಆಫ್ಟರ್ ಎ ಲಾಂಗ್ ಟೈಮ್ ಜೋಗಿ ಪ್ರೇಮ್ ಅವರ ನಿರ್ದೇಶನದಲ್ಲಿ ಧ್ರುವ ಸರ್ಜಾ ನಟನೆಯ ಸಿನಿಮಾ ಬಂದಿರುವಂಥದ್ದು. ಜಸ್ಟ್ ಈ ಟೀಸರ್ ನೋಡಿ ಅಭಿಮಾನಿಗಳು ಸಾಕಷ್ಟು ಕಮೆಂಟ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಬಾಸ್ ಆಗಿದೆ, ಬಾಸ್ ಹೀಗೆ ಅಂತ. ಅಭಿಮಾನಿಗಳ ಮನಸ್ಸನ್ನ ಒಂದ್ ಕಡೆ ಈ ಟೀಸರ್ ಬಿಡೋ ಮೂಲಕ ಧ್ರುವ ಸರ್ಜಾ ಅವರು ಗೆದ್ದಿದ್ದಾರೆ ಅಂತಾನೆ ಹೇಳಬಹುದು. ಆಫ್ಟರ್ ಎ ಲಾಂಗ್ ಟೈಮ್ ಜೋಗಿ ಪ್ರೇಮ್ ಅವರ ನಿರ್ದೇಶನದಲ್ಲಿ ಧ್ರುವ ಸರ್ಜಾ ಅವರ ನಟನೆಯ ಸಿನಿಮಾ ಬರ್ತಿರುವಂಥದ್ದು. ಜಸ್ಟ್ ಈ ಟೀಸರ್ ನೋಡಿ ಅಭಿಮಾನಿಗಳು ಸಾಕಷ್ಟು ಕಮೆಂಟ್ಗಳನ್ನ ಮಾಡ್ತಿದ್ದಾರೆ. ಅಂದ್ರೆ ಧ್ರುವ ಸರ್ಜಾ ಅಭಿಮಾನಿಗಳ ಮನಸ್ಸನ್ನ ಈ ಟೀಸರ್ ಕದ್ದಿದೆ. ಅದರಲ್ಲೂ ಧ್ರುವ ಅವರ ಸಿನಿಮಾ ಯಾವಾಗ ಬರುತ್ತೆ ಅಂತ ಫ್ಯಾನ್ಸ್ ವೆಯ್ಟ್ ಮಾಡ್ತಾ ಇದ್ರು. ಸೊ ಗುಡ್ ನ್ಯೂಸ್ ಸಿಕ್ಕಿದೆ. ಹಾಗೆ ಈ ಟೀಸರ್ ಗಮನವನ್ನು ಕೂಡ ಸೆಳ್ಕೊಳ್ತಾ ಇದೆ ಅಂತ ಹೇಳ್ಬೋದು. ಪ್ರೇಮ್ ಅವರ ಮೇಕಿಂಗ್ ಆಗಿರಬಹುದು, ಧ್ರುವ ಅವರ ನಟನೆ ಆಗಿರಬಹುದು, ಸಂಜು ಬಾಬಾ ಅವರ ಮಾಸ್ ಪರ್ಫಾರ್ಮೆನ್ಸ್, ಈ ಒಂದು ಜಲಕ್ಕೂ ಸಖತ್ ಕಿಕ್ ಕೊಡ್ತಾ ಇದೆ ಟೀಸರ್ ನೋಡಿದವ್ರಿಗೆ. ಲೈಕ್ ತೆರೆ ಮೇಲೆ ಹೇಗೆ ಬರುತ್ತೆ ಸಿನಿಮಾ, ಎಷ್ಟು ಬ್ಯೂಟಿಫುಲ್ ಆಗಿ ಮೂಡ್ ಬರುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಈ ಟೀಸರ್ ನೋಡಿದವ್ರಿಗೆ ಗೊತ್ತಾಗಿರುತ್ತೆ. ಒಂದೊಳ್ಳೆ ಅದ್ಭುತವಾದಂತಹ ಅನುಭವ ನೀಡುವಂತಹ ಸುಳಿವು ನಮ್ಮೆಲ್ಲರಿಗೂ ಕೂಡ ಕಾಣ್ತಾ ಇದೆ. ಇನ್ನೊಂದು ಕಡೆ ನೋಡೋದಾದ್ರೆ, ಈ ಟೀಸರ್ KD ಸಿನಿಮಾದ ಪಾತ್ರಗಳನ್ನ ಏನಾದರೂ ಪರಿಚಯ ಮಾಡಿಕೊಡ್ತಾ ಇದೆಯೋ ಎಲ್ರಿಗೂ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಕಾಣಿಸ್ತಾ ಇರೋದು. ಅದರಲ್ಲೂ ಕೂಡ ಧ್ರುವ ಹಾಗೂ ಸಂಜಯ್ ದತ್ ಇವರಿಬ್ಬರ ಒಂದು ಕಾಂಬಿನೇಷನ್ ಸಿಕ್ಕಾಪಟ್ಟೆ ವರ್ಕ್ ಆಗಿದೆ. ಮತ್ತೆ ತುಂಬಾ ಜೋರಾಗಿ ಸಿನಿಮಾದಲ್ಲಿ ಏನೋ ಸಸ್ಪೆನ್ಸ್ಗಳು ನಮಗೆ ಸಿಗುತ್ತೆ ಅಂತ ಕೂಡ ಅನ್ನಿಸ್ತಾ ಇದೆ. ಡೀಪ್ ಆಗಿ ಟೀಸರ್ನ ಅಬ್ಸರ್ವ್ ಮಾಡಿದ್ರೆ ಒಂದು ಅರ್ಥ ಆಗುತ್ತೆ. ಧ್ರುವ ಹಾಗೆ ಸಂಜಯ್ ದತ್ ಅವರ ಪರ್ಫಾರ್ಮೆನ್ಸ್, ಹಾಗೇನೆ ಈ BGM ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ತುಂಬಾ ಬೊಂಬಟಾಗಿ ಅದು ಮೂಡ್ ಬರ್ತಾ ಇದೆ. ಅದರಲ್ಲೂ ಇನ್ನೂ ಏನೋ ಬೇಕಿತ್ತಪ್ಪ ಅನ್ನೋರಿಗೆ ಈ ಟೀಸರ್ ಮಾಡಿಸಿದ ರೀತಿ ಕಾಣಿಸ್ತಾ ಇದೆ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ನಡೆದಂತಹ ಒಂದು ನೈಜ ಘಟನೆಯನ್ನು ಆಧರಿಸಿ ಸಿನಿಮಾವನ್ನ ಮಾಡ್ತಾ ಇರೋದು. ಇನ್ನು ಕಾಳಿದಾಸನಾಗಿ ಧ್ರುವ ಸರ್ಜಾ ಅವರು ಕಾಣಿಸ್ಕೊಂಡ್ರೆ, ಲಕ್ಷ್ಮಿಯಾಗಿ ರೀಶ್ಮಾ ನಾಣಯ್ಯ ಅವರು ಇದ್ದಾರೆ. ಹಾಗೆ ಧರ್ಮ ಪಾತ್ರದಲ್ಲಿ ರಮೇಶ್ ಅರವಿಂದ್ ಸರ್ ಇರುವಂಥದ್ದು. ಸತ್ಯವತಿಯಾಗಿ ಶಿಲ್ಪಾ ಶೆಟ್ಟಿ ಅವರಿದ್ದಾರೆ. ಸೊ ಈ ಸಿನಿಮಾದಲ್ಲಿ ನಾನು ಆಗಲೇ ಹೇಳ್ದಂಗೆ ಬಹುತಾರ ಬಳಗವೇ ಇದೆ. ಅಣ್ಣಯ್ಯಪ್ಪ ಹಾಗೆ ರವಿಚಂದ್ರನ್ ಅವರ ಪಾತ್ರ ಇರುತ್ತೆ. ಯಾಕೆಂದರೆ ರವಿಚಂದ್ರನ್ ಸರ್ನ ಈ ರೀತಿ ಲುಕ್ಕಲ್ಲಿ ನಾವೆಲ್ಲರೂ ಕೂಡ ನೋಡಿರಲಿಲ್ಲ. ಸೊ ಎಷ್ಟು ಸ್ಪೆಷಲ್ ಆಗಿರ್ಬೋದು ಅನ್ನೋದು ಟೀಸರ್ ಆಲ್ರೆಡಿ ನಮಗೆ ತೋರಿಸ್ಕೊಟ್ಟಿದೆ. ಸೊ ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ. ಬಹಳ ದೊಡ್ಡದಾಗಿ ಪ್ರೇಮ್ ಸರ್ ಏನೋ ಪ್ಲ್ಯಾನ್ ಮಾಡಿರೋ ರೀತಿ ಕಾಣಿಸ್ತಾ ಇರೋದನ್ನ ನಾವು ನೋಡ್ಬೋದು.
ನೋಡ್ಬೋದು. ಇನ್ನೊಂದು ಕಡೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಸಾಕಷ್ಟು ಫ್ರೇಮ್ಗಳಲ್ಲಿ ಕತ್ತಲು ಆವರಿಸ್ಕೊಂಡಿರುವಂಥದ್ದನ್ನ ನಾವು ನೋಡ್ತಿದ್ದೀವಿ. ಅಂದರೆ 70ರ ಕಾಲಘಟ್ಟವನ್ನು ತೋರಿಸ್ಲಿಕ್ಕೆ ಚಿತ್ರತಂಡ ಇದನ್ನು ಆಯ್ಕೆ ಮಾಡಿಕೊಂಡಂತೆ ನಮಗೆ ಭಾಸ ಆಗುತ್ತೆ. ಅಂದರೆ ಒಂದು ಒಳ್ಳೆ ಸೆಟ್ಗಳಾಗಿರಬಹುದು, ಭಾರಿ ಪ್ರಮಾಣದ ಸೆಟ್ಗಳನ್ನ ನಿರ್ಮಿಸ್ಕೊಂಡಿರುವಂಥದ್ದು, ಯಾವುದಕ್ಕೂ ಕೂಡ ರಾಜಿ ಯಾಗದಲ್ಲೇ ಬಹಳ ಅದ್ದೂರಿಯಾಗಿ ಸಿನಿಮಾವನ್ನು ಕಟ್ಟಿಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ ಸಿನಿಮಾ ತಂಡ ಅನ್ನೋದನ್ನ ನಾವು ಟೀಸರ್ ಮೂಲಕ ತಿಳ್ಕೊಬಹುದಾಗಿದೆ. ಒಂದಷ್ಟು ಸೀನ್ಗಳನ್ನು ನೋಡಿದ್ರೆ ಅಂದರೆ ಧ್ರುವ ಸರ್ಜಾ ಅವರು ಬಾಯಲ್ಲಿ ಮಚ್ಚನ್ನು ಕಚ್ಕೊಂಡು ಒಂದಷ್ಟು ರೌಡಿಗಳಿಗೆ ಸೊಂಟಕ್ಕೆ ಕಟ್ಕೊಂಡು ಸುತ್ತಕೊಂಡು ಅವ್ರ ಜೊತೆಗೆ ನಡ್ಕೊಂಡು ಹೋಗೋ ದೃಶ್ಯ ಆಗಿರಬಹುದು. ಈ ಒಂದಷ್ಟು ದೃಶ್ಯಗಳು ಬರೀ ಟೀಸರಲ್ಲೇ ಅಭಿಮಾನಿಗಳ ಕಣ್ಣನ್ನು ಕುಗ್ತಾ ಇದೆ ಅಂತ ಹೇಳ್ಬೋದು. ಅಭಿಮಾನಿಗಳಿಗೆ ಬಹಳ ಇಷ್ಟವೂ ಆಗ್ತಾ ಇದೆ. ಇನ್ನು ಅದನ್ನ ಬಿಟ್ಟು ನೋಡೋದಾದ್ರೆ ಸಂಜಯ್ ದತ್ ಅವರ ಒಂದು ಸೀನ್ ಪೊಲೀಸ್ ಸ್ಟೇಷನಲ್ಲಿ ಅವರ ಒಂದು ಮಾಸ್ ಡೈಲಾಗ್ ಈಗಾಗಲೇ ಫ್ಯಾನ್ಸ್ಗೆ ಕಿಕ್ ಕೊಡ್ತಾ ಇದೆ. ಸೊ ಫಿಲ್ಮಲ್ಲಿ ಹೇಗಿರುತ್ತೆ ಅನ್ನೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಇದನ್ನೆಲ್ಲ ನೋಡ್ತಾ ಹೋದರೆ ಪ್ರೇಮ್ ಅವರ ಮೇಲೆ ಬಹಳಷ್ಟು ಆ ನಂಬಿಕೆ ಇನ್ನೂ ಗಟ್ಟಿ ಆಗ್ತಾ ಹೋಗ್ತಾ ಇದೆ. ಅಂದರೆ ಸಿನಿಮಾ ಹೇಗಿರಬಹುದು, ಈ ಫಿಲ್ಮ್ ಹೇಗಿರಬಹುದು ಅನ್ನೋ ಒಂದು ನಂಬಿಕೆ ಗಟ್ಟಿ ಆಗ್ತಾ ಇದೆ. ಫೈನಲಿ ಮಾರ್ಟಿನ್ ಆದಮೇಲೆ ಧ್ರುವ ಸರ್ಜಾ ಅವರು ಕೂಡ ಭರ್ಜರಿ ಕಂಬ್ಯಾಕ್ ಮಾಡುವಂತಹ ಲೆಕ್ಕಾಚಾರ ಎದ್ದು ಕಾಣ್ತಾ ಇದೆ. ಯಾಕಂದರೆ ಈ ಟೀಸರ್ ನೋಡಿದ್ರೆ ಬಹುಶಃ ಪ್ರತಿಯೊಬ್ಬರಿಗೂ ಕೂಡ ಅರ್ಥವಾಗುತ್ತೆ. ವಿಭಿನ್ನ ಶೇಡ್ಗಳಲ್ಲಿ ಕಾಣಿಸ್ಕೊಂಡಿರುವಂಥ ಪ್ರತಿಯೊಬ್ಬರೂ ಕೂಡ, ಶಿಲ್ಪಾ ಶೆಟ್ಟಿ ಅವರು ಕೂಡ, ರವಿಚಂದ್ರನ್ ಸರ್ ಕೂಡ, ರಮೇಶ್ ಅರವಿಂದ್ ಸರ್ ಕೂಡ, ಪ್ರತಿಯೊಬ್ಬರು ಕೂಡ ಬಹಳಷ್ಟು ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಸಿನಿ ರಸಿಕರು ಕೂಡ ಎದುರು ನೋಡ್ತಾ ಇರೋದು ಸಿನಿಮಾ ಯಾವಾಗ ಬರುತ್ತೆ ಅಂತ. ಆದರೆ ನಾವೆಲ್ಲರೂ ಕೂಡ ವೆಯ್ಟ್ ಮಾಡಲೇಬೇಕಾಗುತ್ತೆ. ಅಂದರೆ ಒಂದು ಗಾಸಿಪ್ ಪ್ರಕಾರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ಸಿನಿಮಾ ಬಿಡುಗಡೆ ಆಗ್ಬಹುದಾ, KD ಟೀಮ್ ಏನಾದರೂ ರಿಲೀಸ್ ಮಾಡೋಕ್ಕೆ ಎದುರು ನೋಡ್ತಾ ಇದೆಯಾ ಅನ್ನೋದು ಕೂಡ. ಬಟ್ ಇನ್ನೊಂದಷ್ಟು ಜನ ಹೇಳ್ತಾರೆ ಆ ರೀತಿ ಏನಿಲ್ಲ, ಸಿನಿಮಾ ಇನ್ನೂ ಲೇಟ್ ಅಂತ. ಸೊ ಸಿನಿಮಾ ಯಾವಾಗ ಬರುತ್ತೆ ಅನ್ನೋದು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಈಗಾಗಲೇ 2 ಸಾಂಗ್ ಕೂಡ ಬಹಳ ಹಿಟ್ ಆಗಿದೆ. ಇನ್ನುಳಿದ ಸಾಂಗ್ ಕೂಡ ಶೀಘ್ರದಲ್ಲೇ ಬಿಡುಗಡೆಯಾಗತ್ತೆ. ಈ ಕಂಬ್ಯಾಕ್ ಬೇಕಿತ್ತು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಅಭಿಮಾನಿ ವಲಯದಲ್ಲಿ. ಈ ಕಂಬ್ಯಾಕ್ ಬೇಕಿತ್ತಪ್ಪ ನಮ್ಮ ಬಾಸ್ಗೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇತ್ತು ಅಭಿಮಾನಿ ವಲಯದಲ್ಲಿ. ಎನಿವೇ ಸದ್ಯದಲ್ಲೇ ಏನಾದರೂ ಗುಡ್ ನ್ಯೂಸ್ ಕೊಡ್ತಾರಾ? ವೈಟ್ ಅಂಡ್ ವಾಚ್. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.